ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸ್ಫೋಟಕ ಬೆಳವಣಿಗೆಯಾಗಿದೆ. ಏರ್ಪೋರ್ಟ್ನಲ್ಲೇ ತ್ರಿಮೂರ್ತಿಗಳ ಪವರ್ ಟಾಕ್ ಆಗಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇದೀಗ ಸ್ಫೋಟಕ ಬೆಳವಣಿಗೆ ಆಗಿರುವಂಥದ್ದು. ಏರ್ಪೋರ್ಟ್ನಲ್ಲೇ ತ್ರಿಮೂರ್ತಿಗಳ ಪವರ್ ಟಾಕ್ ಆಗಿದೆ. ಸಿಎಂ ಡಿಸಿಎಂ ಜೊತೆ ರಾಹುಲ್ ಪ್ರತ್ಯೇಕ ಮಾತುಕತೆಯನ್ನ ಮಾಡಿದ್ದಾರೆ. ದೆಹಲಿಗೆ ಬೀಳ್ಕೊಡುವಾಗ ಸಿಎಂ ಡಿಕೆಶಿ ಪ್ರತ್ಯೇಕ ಚರ್ಚೆಯನ್ನ ಮಾಡಿರುವಂಥದ್ದು. ಒಮ್ಮೆ ಡಿಕೆಶಿ ಮತ್ತೊಮ್ಮೆ ಸಿದ್ದು ಜೊತೆ ರಾಗ ಚರ್ಚೆಯನ್ನ ಮಾಡಿದ್ದಾರೆ. ಪ್ರತ್ಯೇಕ ಚರ್ಚೆ ಬಳಿಕ ಇಬ್ಬರನ್ನು ಒಟ್ಟಿಗೆ ಕರೆದು ಕೂಡ ಮಾತುಕತೆಯನ್ನ ಮಾಡಿರುವಂಥದ್ದು ತೀವ್ರ ಕುತೂಹಲ ಮೂಡಿಸಿದ ಏರ್ಪೋರ್ಟ್ ಪಾಲಿಟಿಕ್ಸ್. ಮಕರ ಸಂಕ್ರಾಂತಿಗೆ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನುವಂತಾಗಿದೆ. ಒಂದು ಥರದ ಕ್ರಾಂತಿಯೇ ಕಾಂಗ್ರೆಸ್ನಲ್ಲಿ ನಡೀತಿರುವಂಥದ್ದು. ಈ ನಡುವೆ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಆಗಮಿಸಿದಾಗ ಮೈಸೂರಿನ ಏರ್ಪೋರ್ಟ್ನಲ್ಲಿ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಮಾತುಕತೆಯನ್ನ ನಡೆಸಿದ್ದಾರೆ. ಮೂವರ ಮಾತುಕತೆ ಈಗ ಸಾಕಷ್ಟು ಮಾತುಗಳಿಗೆ ಬೆಳವಣಿಗೆಗೆ ಕಾರಣವಾಗುತ್ತಾ ಕಾದು ನೋಡಬೇಕಿದೆ. ಏರ್ಪೋರ್ಟ್ನಲ್ಲಿ ತ್ರಿಮೂರ್ತಿಗಳ ಸಮಾಗಮವಾಗಿದೆ. ಪವರ್ ಟಾಕ್ ನಡೆದಿರುವಂಥದ್ದು. ಸಿಎಂ ಡಿಸಿಎಂ ಜೊತೆ ರಾಹುಲ್ ಪ್ರತ್ಯೇಕ ಮಾತುಕತೆಯನ್ನ ಮಾಡಿದ್ದಾರೆ. ಮೊದಲಿಗೆ ಸಿಎಂನ ಕರೆದು ಮಾತಾಡಿಸಿದ್ದಾರೆ. ತದನಂತರ ಡಿಸಿಎಂನ ಕೂಡ ಕರೆದು ಮಾತಾಡಿಸಿದ್ದಾರೆ. ಅದಾದ್ಮೇಲೆ ಇಬ್ಬರನ್ನೂ ಕರೆದು ಬಳಿಕ ಚರ್ಚೆ ಮಾಡಿದ್ದಾರೆ. ಒಟ್ಟಿಗೆ ಮಾತನಾಡಿಸಿರುವಂಥದ್ದು. ಯಾಕೆ ಹೀಗೆ ಸಪರೇಟ್ ಆಗಿ ಸಿಎಂ ಅನ್ನ ಡಿಸಿಎಂ ಅನ್ನ ಕರೆದು ರಾಹುಲ್ ಗಾಂಧಿ ಮಾತನಾಡಿಸಿದ್ರು? ಏನು ವಿಚಾರ ಇತ್ತು? ಪವರ್ ಟಾಕ್ ಬಗ್ಗೆ ಏನಾದರೂ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ರಾ, ಮಾತನಾಡಿದ್ದಾರಾ ಅನ್ನುವಂಥದ್ದು ತೀವ್ರ ಕುತೂಹಲ ಮೂಡಿಸಿರುವಂಥದ್ದು. ಒಟ್ಟಾರೆ ಏರ್ಪೋರ್ಟ್ನಲ್ಲಿ ಆದಂತಹ ಈ ರಾಜಕೀಯ ಬೆಳವಣಿಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಒಂದು ಸಂಕ್ರಾಂತಿಗೆ, ಮಕರ ಸಂಕ್ರಾಂತಿಗೆ ಯಾರಿಗೆ ಸಿಹಿಯಾಗತ್ತೆ ಯಾರಿಗೆ ಕಹಿ ಸಿಗತ್ತೆ ಕಾದು ನೋಡಬೇಕಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಏರ್ಪೋರ್ಟ್ ಪಾಲಿಟಿಕ್ಸ್ ಸ್ಫೋಟಕ ಬೆಳವಣಿಗೆಗೆ ಕಾರಣವಾಗಿರುವಂಥದ್ದು. ಇನ್ನು ಸಿದ್ದು ತವರ್ನಲ್ಲೇ ಭುಗಿಲೆದ್ದಿದೆ ಪವರ್ ಶೇರಿಂಗ್ ಕಿಚ್ಚು. ರಾಹುಲ್ ಗಾಂಧಿ ಜೊತೆ ಡಿಸಿಎಂ ಡಿಕೆಶಿ ಅವರು ಪ್ರತ್ಯೇಕ ಚರ್ಚೆಯನ್ನ ಮಾಡಿರುವಂಥದ್ದು. ಪವರ್ ಶೇರಿಂಗ್ ಗೊಂದಲ ಬಗೆಹರಿಸುವಂತೆ ಡಿಕೆ ಮನವಿ ಮಾಡಿದ್ದಾರೆ. ಕೊಟ್ಟ ಮಾತು ನೆನಪಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಮುಖ್ಯಮಂತ್ರಿ ಮಾಡಿ ಕೈ ಮುಗಿದು ಕೇಳಿದ್ದಾರೆ ಡಿಕೆಶಿ. ನನ್ನ ಸೇವೆ ಪರಿಗಣಿಸಿ ಪ್ರತಿಫಲ ಕೊಡಿ ಎಂದು ಡಿಕೆ ಮನವಿ ಮಾಡಿದ್ದಾರೆ. ಡೋಂಟ್ ವರಿ ಎಂದು ಡಿಕೆಶಿಗೆ ರಾಹುಲ್ ಗಾಂಧಿಯವರು ಅಭಯ ಹಸ್ತವನ್ನ ತೋರಿಸಿದ್ದಾರೆ. ಇಬ್ಬರೂ ದೆಹಲಿಗೆ ಬನ್ನಿ ಎಂದು ರಾಹುಲ್ ಗಾಂಧಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಮೈಸೂರು ಏರ್ಪೋರ್ಟ್ನಲ್ಲೇ ನಡೆಯಿತು ಸಂಧಾನದ ಮಾತುಕತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಡಿಕೆಶಿ ಅವರು ಫಲಾಪೇಕ್ಷೆಯಲ್ಲಿ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿದ್ದಾರೆ. ಮತ್ತೊಮ್ಮೆ ಕೊಟ್ಟ ಮಾತನ್ನ ನೆನಪಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪವರ್ ಶೇರಿಂಗ್ ಗೊಂದಲ ಇನ್ನು ಎಷ್ಟು ದಿನ ನಡೆಯುತ್ತೆ, ಬಗೆಹರಿಸ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ಕೊಟ್ಟ ಮಾತನ್ನ ಕೂಡ ನೆನಪಿಸಿರುವಂಥದ್ದು. ಆದಷ್ಟು ಬೇಗ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಡಿಕೆಶಿ ಅವರು. ನನ್ನ ಸೇವೆ ಪರಿಗಣಿಸಿ ನನಗೆ ಪ್ರತಿಫಲ ಕೊಡಿ. ಎಷ್ಟು ದಿನ ಅಂತ ಈ ಪವರ್ ಶೇರಿಂಗ್ ಒಂದು ಫೈಟ್ ಮಧ್ಯೆ ಇರುವಂಥದ್ದು, ಆದಷ್ಟು ಬೇಗ ಇದನ್ನ ಬಗೆಹರಿಸ್ಕೊಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿದ್ದಾರೆ. ಈ ಕುರಿತಾಗಿ ರಾಹುಲ್ ಗಾಂಧಿ ಅವರು ಕೂಡ ಡೋಂಟ್ ವರಿ ನಾನಿದ್ದೇನೆ ಅಂತ ಅಭಯ ಹಸ್ತವನ್ನ ನೀಡಿದಂತೆ ಕಾಣುತ್ತೆ. ಇಬ್ಬರು ದೆಹಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಅವರು ಆಹ್ವಾನವನ್ನ ಕೂಡ ಕೊಟ್ಟಿರುವಂಥದ್ದು. ಮೈಸೂರು ಏರ್ಪೋರ್ಟ್ನಲ್ಲಿ ಸಂಧಾನದ ಮಾತುಕತೆ ನಡೆದಿದೆ. ರಾಹುಲ್ ಗಾಂಧಿ ಅವರು ಕೂಡ ಪ್ರತ್ಯೇಕವಾಗಿ ಸಿಎಂ ಅನ್ನ ಡಿಸಿಎಂ ಅನ್ನ ಕರೆದು ಮಾತನಾಡಿಸಿರುವಂಥದ್ದು, ಚರ್ಚೆ ಮಾಡಿರುವಂಥದ್ದು. ತದನಂತರ ಇಬ್ಬರನ್ನೂ ಸೇರಿಸಿ ಮೂವರು ಕೂಡ ಅಲ್ಲಿ ಚರ್ಚೆ ನಡೆಸಿರುವಂಥದ್ದು. ಡಿಕೆಶಿ ಅವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಎಷ್ಟು ದಿನ ಅಂತ ನಾನು ಕಾಯೋದು, ನೀವು ಕೊಟ್ಟು ಮಾತನ್ನ ಮತ್ತೆ ನೆನಪಿಸ್ತಿದ್ದೀನಿ, ನನ್ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಡಿಕೆಶಿ. ನನ್ನ ಸೇವೆಯನ್ನು ಪರಿಗಣಿಸಿ ಪಕ್ಷಕ್ಕಾಗಿ ನಾನು ಎಷ್ಟು ದುಡಿದಿದ್ದೇನೆ, ಎಷ್ಟು ತ್ಯಾಗ ಮಾಡಿದ್ದೇನೆ, ಯಾವೆಲ್ಲ ಸೇವೆಗಳನ್ನು ಮಾಡಿದ್ದೇನೆ, ದಯಮಾಡಿ ಅದನ್ನು ಯೋಚನೆ ಮಾಡಿ ನನಗೆ ಪ್ರತಿಫಲ ಕೊಡಿ ಅಂತ ಡಿಕೆಶಿ ಅವರು ಮನವಿ ಮಾಡಿರುವಂಥದ್ದು. ಸಿದ್ದು ತವರ್ನಲ್ಲೇ ಪವರ್ ಶೇರಿಂಗ್ ಕಿಚ್ಚು ಜೋರಾಗಿ ಭುಗಿಲೆದ್ದಿದೆ. ರಾಹುಲ್ ಗಾಂಧಿ ಅವರ ಜೊತೆ ಡಿಸಿಎಂ ಕೂಡ ಪ್ರತ್ಯೇಕ ಚರ್ಚೆಯನ್ನ ಮಾಡಿರುವಂಥದ್ದು. ನನ್ನ ಮುಖ್ಯಮಂತ್ರಿ ಮಾಡಿ ಎಷ್ಟು ದಿನ ಅಂತ ಕಾಯಕ್ಕಾಗತ್ತೆ, ಎಷ್ಟು ದಿನ ಅಂತ ಈ ಪವರ್ ಶೇರಿಂಗ್ ಫೈಟ್ ಮಧ್ಯೆ ಇರಕ್ಕಾಗತ್ತೆ, ನಿಮಗೆ ಕೊಟ್ಟ ಮಾತು ನೆನಪಿದೆಯಲ್ವಾ ಸಾರ್, ನನ್ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಡಿಕೆಶಿ ಅವರು.
ಇನ್ನು ಸಿಎಂ ಸಿದ್ದರಾಮಯ್ಯನವರ ಜೊತೆಗೂ ಕೂಡ ರಾಹುಲ್ ಸ್ಪೆಷಲ್ ಮೀಟಿಂಗ್ ಮಾಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ರಾಹುಲ್ ಜೊತೆಗೆ ಚರ್ಚೆಗೆ ಮುಂದಾದ್ರು ಸಿಎಂ. ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಕೊಡುವಂತೆ ಈ ಕಡೆ ಸಿದ್ದು ಮನವಿಯನ್ನ ಮಾಡಿದ್ದಾರೆ. ಮನ್ರೇಗಾ ಹೋರಾಟದ ರೂಪುರೇಷೆ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು. ಬಜೆಟ್ ತಯಾರಿ ಹೇಗೆ ನಡೆದಿದೆ ಎಂಬ ಬಗ್ಗೆಯೂ ಕೂಡ ಚುಟುಕಾಗಿ ವಿವರಣೆಯನ್ನ ನೀಡಿದಂತಿದೆ. ಕೇರಳದಲ್ಲಿ ಅಹಿಂದ ಅಸ್ತ್ರ ಉಪಯೋಗಿಸುವ ಬಗ್ಗೆಯೂ ಕೂಡ ಸಿದ್ದು ಚರ್ಚೆ ಮಾಡಿದ್ದಾರೆ. ಕೇರಳ ಗೆಲ್ಲೋದಕ್ಕೆ ಹೇಗೆ ಅನ್ನೋದು ಬಗ್ಗೆ ಸಿದ್ದು ರಾಹುಲ್ ಗಾಂಧಿ ಮಾತುಕತೆ ಮಾಡಿರುವಂಥದ್ದು. ಜಂಟಿ ಮಾತುಕತೆ ವೇಳೆ ದೆಹಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಅವರು ಆಹ್ವಾನವನ್ನ ನೀಡಿರುವಂಥದ್ದು. ರಾಹುಲ್ ಗಾಂಧಿ ಇಬ್ಬರನ್ನೂ ಸಪರೇಟ್ ಆಗಿ ಕರೆದು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಅವರು ಪ್ರತ್ಯೇಕವಾಗಿ ಕರೆದು ಮಾತನಾಡಿಸಿದ್ದು, ಚರ್ಚೆ ಮಾಡಿರುವಂಥದ್ದು. ಈ ವೇಳೆ ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಬೇಕು ಅಂತ ಸಿಎಂ ಮನವಿ ಮಾಡಿಕೊಂಡಿದ್ದಾರೆ. ಮನ್ರೇಗಾ ಹೋರಾಟದ ರೂಪುರೇಷೆ ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ನಡೆಸಿರುವಂಥದ್ದು. ಇನ್ನು ಬಜೆಟ್ ತಯಾರಿ ಹೇಗೆ ನಡೀತಿದೆ ಅಂತ ಕೂಡ ಚುಟುಕಾಗಿ ವಿವರಣೆಯನ್ನು ನೀಡಿದ್ದಾರೆ ಸಿಎಂ. ಕೇರಳದಲ್ಲಿ ಅಹಿಂದ್ ಅಸ್ತ್ರವನ್ನ ಪ್ರಯೋಗ ಮಾಡಿ ಹೇಗೆ ನಾವು ಗೆಲ್ಲಬಹುದು ಅನ್ನೋದನ್ನ ಕೂಡ ಆ ಬಗ್ಗೆಯೂ ಕೂಡ ಸಿದ್ದು ಮತ್ತು ರಾಹುಲ್ ಗಾಂಧಿಯ ಮಾತುಕತೆಯಲ್ಲಿ ಆಗಿರುವಂಥದ್ದು. ಜಂಟಿ ಮಾತುಕತೆ ವೇಳೆ ದೆಹಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರಿಗೂ ಕೂಡ ಆಹ್ವಾನವನ್ನ ಕೊಟ್ಟಂತಿದೆ. ಪವರ್ ಶೇರಿಂಗ್ ಬಗ್ಗೆಯೂ ಕೂಡ ಇಲ್ಲಿ ಸಿಎಂ ಚರ್ಚೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಕರ್ನಾಟಕದ ಒಟ್ಟಾರೆ ರಾಜಕೀಯ ಬೆಳವಣಿಗೆಗಳು, ಅದು ಪವರ್ ಶೇರಿಂಗ್ ವಿಚಾರ ಇರಬಹುದು ಪ್ರಮುಖವಾಗಿ, ಮತ್ತು ಸಚಿವ ಸಂಪುಟ ವಿಸ್ತರಣೆಯಾಗಬೇಕಿದೆ, ಅದಕ್ಕೆ ಅವಕಾಶ ಬೇಕು ಅಂತ ಸಿದ್ದು ಕೇಳ್ಕೊಂಡಿರೋದಿರಬಹುದು. ಇನ್ನು ಮನ್ರೇಗಾ ಹೋರಾಟ ಆ ರೂಪುರೇಷೆಗಳು ಹೇಗೆ ಹಾಕ್ಕೊಂಡಿದ್ದೀವಿ, ಹೇಗೆ ನಡೆಸ್ತಿದ್ದೀವಿ ಅನ್ನೋದನ್ನ ಕೂಡ ರೂಪುರೇಷೆಗಳ ಬಗ್ಗೆಯೂ ಕೂಡ ರಾಹುಲ್ ಜೊತೆ ಚರ್ಚೆ ಮಾಡಿದ್ದಾರೆ ಸಿಎಂ. ನಂತರ ಇನ್ನೇನು ಬಜೆಟ್ ತಯಾರಿ ಆಗಬೇಕಿದೆ, ಆ ಬಜೆಟ್ ತಯಾರಿ ಕೂಡ ಹೇಗೆ ನಡೀತಿದೆ ಅಂತ ಕೂಡ ಸಿದ್ದು ಅವರಿಗೆ ಸಿಕ್ಕಂಥ ಅಲ್ಪ ಸಮಯದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಚುಟುಕಾಗಿ ವಿವರಣೆಯನ್ನು ನೀಡಿದಂಥದ್ದು. ಮೈಸೂರಿನ ಏರ್ಪೋರ್ಟ್ನಲ್ಲಿ ಭೇಟಿಯಾಗಿ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯೊಟ್ಟಿಗೆ ಸಿದ್ದು ಮಾತುಕತೆಯನ್ನ ನಡೆಸಿರುವಂಥದ್ದು. ಇನ್ನು ಕೇರಳದಲ್ಲಿ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಿ ಹೇಗೆ ನಾವು ಕೇರಳವನ್ನ ಗೆಲ್ಲೋದಕ್ಕೆ ಸಾಧ್ಯ ಅಂತ ರಾಹುಲ್ ಗಾಂಧಿ ಅವರ ಜೊತೆಗೆ ಸಿದ್ದು ಮಾತುಕತೆಯನ್ನ ನಡೆಸಿರುವಂಥದ್ದು. ಜಂಟಿ ಮಾತುಕತೆ ವೇಳೆ ರಾಹುಲ್ ಗಾಂಧಿಯವರು ಕೂಡ ದೆಹಲಿಗೆ ಬನ್ನಿ ಅಂತ ಆಹ್ವಾನವನ್ನು ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಮೈಸೂರಿನ ಏರ್ಪೋರ್ಟ್ನ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನ ಇದೀಗ ಮೂಡಿಸಿರುವಂಥದ್ದು. ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನೂ ಕೂಡ ಪ್ರತ್ಯೇಕವಾಗಿ ಕರೆದು ರಾಹುಲ್ ಗಾಂಧಿ ಅವರು ಮಾತನಾಡಿಸಿದ್ದಾರೆ. ತದನಂತರ ಮೂವರು ಕೂಡ ಚರ್ಚಿಸಿದ್ದುಂಟು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ದೀಪಾ? ಮೈಸೂರಿನಲ್ಲಿ ಅಂದ್ರೆ ಸಿಎಂ ಡಿಸಿಎಂ ಇಬ್ರು ಕೂಡ ರಾಹುಲ್ ಗಾಂಧಿಯನ್ನ ಪ್ರತ್ಯೇಕವಾಗಿ ಮಾತನಾಡಿದ್ರು, ಜೊತೆಗೆ ಸೇರಿ ಮಾತನಾಡುವಂತಹದ್ದು ಮಾಡಿದ್ರು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಪ್ರತ್ಯೇಕ ಮಾತುಕತೆ ಒಂದಿಷ್ಟು ಕುತೂಹಲವನ್ನ ಮೂಡಿಸಿದೆ. ಪ್ರಮುಖವಾಗಿ ಸಿಎಂ ಡಿಸಿಎಂ ಇಬ್ರು ಕೂಡ ಸೇರಿದಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ಸೇರಿದಂತೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಮಾತುಕತೆ ಇದೆ. ಜೊತೆಗೆ ಮತ್ತೊಂದು ವಿಚಾರ ಅಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ 16ನೇ ತಾರೀಕು ಮತ್ತೆ 22ನೇ ತಾರೀಕು ಏನ್ ದೆಹಲಿಗೆ ಹೋಗ್ತಾ ಇದ್ದಾರೆ, ಆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರು 1-to-1 ಮೀಟಿಂಗ್ಗೆ ಒಂದಿಷ್ಟು ಸಮಯ ಕೇಳಿದ್ದಾರೆ ಅನ್ನುವಂಥದ್ದು. ಆದ್ರೆ ರಾಹುಲ್ ಗಾಂಧಿ ಕಾಲ್ ಯು ಲೇಟರ್ ಅನ್ನುವಂತಹದ್ದನ್ನು ಕೂಡ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಸಹಜವಾಗಿ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಏನಿದೆ, ಆ ವಿಚಾರ ಬಂದಂತಹ ಸಂದರ್ಭದಲ್ಲಿ ಇಂತಹ ಮಾತುಕತೆಗಳು ಕುತೂಹಲವನ್ನು ಹೆಚ್ಚಿಸ್ತವೆ. ಅದೇ ರೀತಿಯಾಗಿ ಸಿಎಂ ಡಿಸಿಎಂ ಜೊತೆ ಪ್ರತ್ಯೇಕವಾಗಿ ಮಾತನಾಡಿರುವಂತಹದ್ದು ಕೂಡ ಕುತೂಹಲವನ್ನ ಹೆಚ್ಚು ಮಾಡಿದೆ ವನಿತಾ. ಎಸ್ ದೀಪಾ, ಇದೀಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಎಷ್ಟು ದಿನ ಅಂತ ನಾನು ಕಾಯ್ಲಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೈ ಮುಗಿದು ಕೇಳಿಕೊಂಡಿದ್ದಾರೆ, ಮನವಿ ಮಾಡಿಕೊಂಡಿದ್ದಂತಹ ಸಂದರ್ಭವೂ ಕೂಡ ಉಂಟಾಗಿರುವಂಥದ್ದು. ಪವರ್ ಶೇರಿಂಗ್ ಮಧ್ಯೆ ಇದಕ್ಕೇನಾದ್ರು ಒಂದು ತೆರೆ ಬೀಳಬಹುದಾ ಅಂತ? ಈಗ ಸದ್ಯಕ್ಕೆ ಜಿಬಿಎ ಚುನಾವಣೆ ಬಂದಿದೆ, ಮತ್ತೆ ಅಸ್ಸಾಂ ಅವ್ರಿಗೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿರೋದ್ರಿಂದ ಆ ಒಂದು ಸಾಹಸಕ್ಕೆ ಹೈಕಮಾಂಡ್ ಕೂಡ ಕೈ ಹಾಕೋದಕ್ಕೆ ಹೋಗೋದಿಲ್ಲ. ಇನ್ ಕೇಸ್ ಅದೇ ರೀತಿಯಾಗಿ ಮಾತನಾಡಿದ್ರು ಅನ್ನೋದೇ ಆದ್ರೆ ಬನ್ನಿ ದೆಹಲಿಗೆ, ಅಂದ್ರೆ ಏನು ಅವರು ಅಸ್ಸಾಂ ಚುನಾವಣೆ ಸಂಬಂಧ 17ನೇ ತಾರೀಕು ಮೀಟಿಂಗ್ ಇದೆ, ಹಾಗಾಗಿ 16ನೇ ತಾರೀಕು ಹೋಗ್ತಾ ಇದ್ದಾರೆ. ಅಂದ್ರೆ
ಅಥವಾ 22ನೇ ತಾರೀಕು ಆ ಬಗ್ಗೆ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇದೆ. 22ನೇ ತಾರೀಕು ಹೋಗ್ತಾ ಇರುವಂತಹದ್ದು ಖುದ್ದು ಇದೇ ವಿಚಾರವಾಗಿ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ. Yes, ಸದ್ಯಕ್ಕೆ ಇವತ್ತು ಮೀಟ್ ಮಾಡಿರುವಂತಹದ್ದು ಮಾತನಾಡಿರುವಂತದ್ದು ಅವರಿಗೆ ಕೇವಲ 5-6 ನಿಮಿಷಗಳು ಮಾತ್ರ ಸಮಯ ಕೊಟ್ಟಿರೋದ್ರಿಂದ ಒಂದಿಷ್ಟು ಸಚಿವ ಸಂಪುಟ ಸೇರಿದಂತೆ ಮುಂಬರುವಂತಹ ಸಮಾವೇಶ ಏನಿದೆ ಅಂದ್ರೆ ಫೆಬ್ರವರಿಯಲ್ಲಿ ನಡೆಸುವಂತಹ ಸಮಾವೇಶ ಏನಿದೆ ಅದು ಯಶಸ್ವಿಯಾಗಬೇಕು. ಜೊತೆಗೆ ನಾಳೆ ಏನು ಕ್ಯಾಬಿನೆಟ್ ಮೀಟಿಂಗ್ ಇದೆ ನರೇಗಾ ವಿಚಾರವಾಗಿ ಒಂದು ಈ ಮುಂದಿನ ವಾರ ಅಥವಾ ಅದರ ಮುಂದಿನ ವಾರದಲ್ಲಿ ಜನವರಿ ಕೊನೆಯ ವಾರದಲ್ಲಿ ಅದು 2 ದಿನಗಳ ಕಾಲ ಅಧಿವೇಶನ ಏನು ನಡೆಯುತ್ತೆ ಅಧಿವೇಶನದ ಮಾಹಿತಿಯನ್ನು ಕೂಡ ಸಿಎಂ ಡಿಸಿಎಂ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇರುವಂತಹ ಮಾಹಿತಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.